ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ಶ್ಲೋಕ 32ರಲ್ಲಿದ್ದೇನೆ. ಬನ್ನಿ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಯಾರು ಅಸಹ್ಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರು ಮತ್ತು ಅವನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುಕೊಳ್ಳುವಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸುವಿಕೆ, ಪರಿಪೂರ್ಣತೆಯಾಗಿ ಅವರು ಪಡುವ ಶ್ರಮದಲ್ಲಿ ನಾಶವಾಗುವರು. ಕೃಷ್ಣ ಪ್ರಜ್ಞೆ ಇಲ್ಲದವರು ದೋಷವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿಯು ಆಜ್ಞೆಗೆ ಅವಿಧೇಯಾದರೆ ಹೇಗೆ ಶಿಕ್ಷೆಯುಂಟು, ಹಾಗೆಯೇ ದೇವೋತ್ತಮ ಪರಮಪುರುಷನ ಆಜ್ಞೆಗೆ ಅವಿಧೇಯಾದರೆ ನಿಶ್ಚಯವಾಗಿಯೂ ಶಿಕ್ಷೆ ಉಂಟು. ಅವಿಧೇಯನಾದವನು ಎಷ್ಟೇ ದೊಡ್ಡವನಾದನೋ ಅವನು ಶೂನ್ಯ ಹೃದಯವನಾಗಿ ಆತ್ಮನು ಪರಮ ಬ್ರಹ್ಮನನ್ನು, ಪರಮಾತ್ಮನನ್ನು, ದೇವೋತ್ತಮ ಪರಮ ಪುರುಷನನ್ನು ಅರಿಯದವನು. ಆದುದರಿಂದ ಆತನಿಗೆ ಬದುಕಿನ ಪರಿಪೂರ್ಣತೆಯನ್ನು ಭರವಸೆಯೇ ಇಲ್ಲ ಅಂತ ಹೇಳ್ತಾರೆ. ಈ ಶ್ಲೋಕದ ಅರ್ಥ ಅಂತ ಹೇಳಿದ್ರೆ, ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಶೂನ್ಯ ಹೃದಯ ಇದ್ದವನು ನಿಜವಾಗಿಯೂ ಕೂಡ ಮನುಷ್ಯತ್ವ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಈಗ ನಮ್ಮಲ್ಲಿ ತುಂಬಾ ಹಣ ಇದೆ ಆದ್ರೆ ಅಹಂಕಾರ ಇಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ನಾವು ಶ್ರೀಮಂತರು. ನಮ್ಮಲ್ಲಿ ಏನು ಹಣ ಇಲ್ಲ, ಅಹಂಕಾರ ಅನ್ನೋದು ತುಂಬಾ ತುಂಬಿದ್ರೆ ಅವನು ನಿಜವಾಗಿಯೂ ಶ್ರೀಮಂತ ಅಲ್ಲ, ಹೊರತಾಗಿ ಅವನೊಬ್ಬ ಪರಿಜ್ಞಾನ ಇಲ್ಲದವನು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮಗೆ ಶಿಕ್ಷೆಗಳು ಅನ್ನೋದು ನಿರಂತರವಾಗಿ ಇರ್ತದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನೋಡಿ, ಸಣ್ಣ ಮಕ್ಕಳಿಗೆ ರಜೆ ಇದೆ, ಇವಾಗ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನು ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಹೇಳುವಾಗ ಕೆಲವೊಂದು ಮಕ್ಕಳು ಟೀಚರ್ಸ್ನವರು ಸ್ಟ್ರಿಕ್ಟ್ ಇದ್ದಾಗ ಏನ್ ಹೇಳ್ತಾರೆ, ಇಲ್ಲ ಅಮ್ಮ ನಾನು ಹೋಮ್ವರ್ಕ್ ಮುಗಿಸೇ ಬರ್ತೇನೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಭಯ ಇರ್ತದೆ, ನಾನು ಹೋಮ್ವರ್ಕ್ ಮಾಡೋದಿದ್ರೆ ನಂಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಭಯ ಮಕ್ಕಳಿಗೆ ಇರ್ತದೆ. ಯಾವ ಮಕ್ಕಳಿಗೆ ಆ ರೀತಿ ಭಯ ಇರ್ತದೆ, ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾರೆ. ಅಥವಾ ನಿರೀಕ್ಷೆಗಳನ್ನು ಮಾಡಿದಾಗ ಅಥವಾ ನಿರ್ಲಕ್ಷ್ಯಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಪೆಟ್ಟು ತಿಂತಾರೆ. ಅಷ್ಟೇ ಅಲ್ಲದೆ ಅವರು ಏನ್ ಮಾಡ್ತಾರೆ, ಹಿಂದೆ ಉಳಿತಾರೆ. ಕಲಿಯುವುದರಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳನ್ನು ಅವರನ್ನು ದೂರದಿಂದಲೇ ನೋಡ್ತಾರೆ. ಈಗ ಒಂದು ವಿದ್ಯಾವಂತ ಹುಡುಗನವನಿಗೆ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೆ ಕೂಡ ಟೀಚರ್ಸ್ನವರಿಗೆ ಸಪೋರ್ಟ್ ಮಾಡ್ತಾರೆ, ಓದು ಅಂತ ಹೇಳಿ ಬೆನ್ನೆಲುಬಾಗಿ ನಿಲ್ತಾರೆ. ಅದೇ ಒಂದು ಅಹಂಕಾರ ತೋರಿಸುವ ಮಕ್ಕಳು ವಿದ್ಯಾವಂತರಾದ್ರೆ ಕೂಡ ಅವನಿಗೆ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಗುಣಗಳಿಗೆ ಸೀಮಿತವಾಗಿ ಇರ್ತದೆ, ಹೊರತಾಗಿ ಯಾವುದೇ ಅಂಧಕಾರವಲ್ಲ, ಹಣಕ್ಕಲ್ಲ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅಹಂಕಾರ ಅನ್ನೋದು ಕೂಡ ಜಾಸ್ತಿ ಆಗ್ತದೆ. ಯಾವ್ದು ಟೀಚರ್ ಆದ್ರೇನು, ಯಾವ ಸರ್ ಆದ್ರೇನು ನಾವು ಕಲಿಬೇಕು, ನಮ್ ಲೈಫ್ ನಮ್ ಇಷ್ಟ ಅನ್ನೋ ತರ ಬದುಕ್ತಾ ಇರ್ತಾರೆ. ಸೊ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ಯಾವ ವ್ಯಕ್ತಿ ಎಷ್ಟೇ ಶ್ರೀಮಂತರಾದ್ರೂ ಕೂಡ ಒಂದು ಮನಸ್ಸಿನಲ್ಲಿ ಅಥವಾ ಒಂದು ಹೃದಯದಲ್ಲಿ ಶೂನ್ಯವಾಗಿ ಇದ್ರೆ ಅವನು ನಿಜವಾಗಿಯೂ ಶ್ರೀಕೃಷ್ಣನ ಪರಮ ಭಕ್ತ ಅಂತ ಹೇಳ್ತಾರೆ. ನಮ್ಮಲ್ಲಿ ಹಣ ಎಷ್ಟೇ ಇದ್ರೆ ಕೂಡ ನಾವು ಯಾವುದಕ್ಕೆ ಕೂಡ ಅಹಂಕಾರ ಪಡಬಾರದು ಅನ್ನೋದನ್ನ ಈ ಶ್ಲೋಕದಲ್ಲಿ ಕಲಿತೇವೆ. ಅಷ್ಟೇ ಅಲ್ಲದೆ ನಾವು ಯಾವುದೇ ತಪ್ಪು ಮಾಡಿದ್ರು ಕೂಡ ನಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಕೂಡ ಈ ಶ್ಲೋಕದಿಂದ ಕಲಿತೇವೆ. ಈಗ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಇರ್ತದೆ, ಆ ಮಕ್ಕಳನ್ನು ದಾರಿ ತಪ್ಪಿಸುವುದು ತಂದೆ ತಾಯಿ ಅಂತಾನೆ ಹೇಳ್ಬೋದು. ಅವರಿಗೆ ಒಂದು ಎಜುಕೇಶನ್ ಟೈಮ್ ಅಲ್ಲಿ ನಾವು ಇನ್ನಿತರ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿದ್ರೆ ಆ ಮಕ್ಕಳಿಗೆ ಅದರ ಮೇಲಿರುವಂತದ್ದು ವಿದ್ಯಾಭ್ಯಾಸದ ಒಂದು ಮನಸ್ಸು ಹೋಗ್ತದೆ. ಅಷ್ಟೇ ಅಲ್ಲದೆ ಅವರಿಗೆ ಬೇರೆ ಕಡೆ ಅವರ ಮನಸ್ಸು ಡೈವರ್ಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಅವರಿಗೆ ಒಂದು ಶಿಕ್ಷೆಗಳು ಅನ್ನೋದನ್ನ ಇದ್ದಾಗಲೇ ಮಾತ್ರ ಜೀವನದಲ್ಲಿ ಸುಧಾರಣೆಗಳು ಹೊಂದುತ್ತಾರೆ ಅನ್ನೋದೇ ಈ ಶ್ಲೋಕದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಮಕ್ಕಳಿಗೆ ಹೇಗೆ ಹೋಲಿಕೆ ಮಾಡಿ ಹೇಳ್ತೇವೆ, ನಾವು ದೊಡ್ಡವರು ಕೂಡ ಅದೇ ರೀತಿಯಾಗಿ ಮಾಡಬೇಕು. ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಜೀವನದಲ್ಲಿ ಸಾಗ್ಬೇಕು. ಇದು ತಪ್ಪು ಅಂತ ಹೇಳಿ ನಮ್ಗೆ ಗೊತ್ತಿದ್ಮೇಕುಲ್ಲ ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ರೆ ನಮ್ಗೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಜೀವನದಲ್ಲಿ ಯಾವುದಕ್ಕೂ ಕೂಡ ಭರವಸೆ ಪರಿಪೂರ್ಣತೆ ಇಲ್ಲದಿದ್ದಾಗ ಜೀವನವೇ ಅಪರಿಪೂರ್ಣತೆ ಹೊಂದುತ್ತದೆ ಅನ್ನೋದನ್ನ ಶ್ರೀಕೃಷ್ಣರು ಹೇಳ್ತಾರೆ. ಸೊ ನಮ್ಮಲ್ಲಿ ಭರವಸೆ ಅನ್ನೋದಿರ್ಬೇಕು. ಇವತ್ತು ನಾನು ಮಾಡ್ತೇನೆ ಅನ್ನೋದಿದ್ರೆ ಅದು ಇವತ್ತೇ ಮಾಡ್ಬೇಕು, ಅಥವಾ ಆ ಭರವಸೆ ಹೌದು ನಾನು ಮಾಡೇ ಮಾಡ್ತೇನೆ ಅನ್ನೋ ಭರವಸೆ ನಮ್ಮ ಮೇಲೆ ಜಾಸ್ತಿ ಇರಬೇಕು. ಆಗ ಮಾತ್ರ ಪರಿಪೂರ್ಣತೆ ಹೊಂದಲಿಕ್ಕೆ ಸಾಧ್ಯ ಅನ್ನೋದನ್ನ ಶ್ರೀಕೃಷ್ಣರು ಹೇಳ್ತಾರೆ. ಒಂದು ಮಕ್ಕಳಿಗೆ ಯಾವ ರೀತಿಯಾಗಿ ತಮ್ಮಲ್ಲಿ ವಿದ್ಯಾವಂತೆ ಅಥವಾ ಒಂದು ಗೊತ್ತಿರ್ತದೆ, ಟೀಚರ್ ಈ ರೀತಿಯಾಗಿ ಬೈತಾರೆ, ನಮ್ಗೆ ಹೊಡಿತಾರೆ ಅನ್ನೋದನ್ನು, ಅಷ್ಟೇ ಅಲ್ಲದೆ ಒಂದು ಅವರ ಬಗ್ಗೆ ಅರಿವು ಕೂಡ ಇದ್ದಾಗ ಮಾತ್ರ, ನಾವು ಕೂಡ ದೇವರ ಮೇಲೆ ಅರಿವು ಇದ್ದಾಗ ಮಾತ್ರ ತಪ್ಪುಗಳನ್ನು ಮಾಡಲ್ಲ. ನಮಗೆ ಅರಿವೇ ಇಲ್ಲದಿದ್ದಾಗ ನಾವು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಇರ್ತೇವೆ. ಅದಕ್ಕಾಗಿ ಶ್ರೀಕೃಷ್ಣರು ಹೇಳ್ತಾರೆ, ಯಾವುದೇ ವ್ಯಕ್ತಿ ತಾನು ಪರಿಪೂರ್ಣತೆ ಹೊಂದಬೇಕು ಅಂತ ಹೇಳಿದ್ರೆ ಒಂದು ತನಗೆ ಕೊಟ್ಟಂತಹ ಒಂದು ಕೆಲಸಗಳು ಕಾರ್ಯಗಳು ನಿರಂತರವಾಗಿ ಮಾಡಬೇಕು, ಅಥವಾ ಯಾವುದೇ ರೀತಿ ಅಹಂಕಾರ ಇರಬಾರದು ಅನ್ನೋದನ್ನೇ ಈ ಶ್ಲೋಕದ ಅರ್ಥ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಆದರೂ ನಾವು ಜೀವನದಲ್ಲಿ ಬದಲಾಗುವ, ಹೊಸ ಯೋಜನೆಗಳೊಂದಿಗೆ ಜೀವನ ಆರಂಭ ಮಾಡುವ, ಶ್ರೀಕೃಷ್ಣರು ಒಂದು ಕೊಟ್ಟಂತ ಈ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ. ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮಂಜುಶ್ರೀ ವ್ಲಾಗ್ಸ್ ಅಂತ ಹೇಳಿ, ಎಲ್ಲ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ದಿನನಿತ್ಯದ ಒಂದು ನ್ಯೂಸ್ ಆಗಿರ್ಬೋದು ಹಾಗೆ ಇನ್ನಿತರ ಒಂದು ಚಟುವಟಿಕೆಗಳನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ.